ನಾವು ಇವಾಗ ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅನ್ನೋದು ಗತಕಾಲದಲ್ಲಿ ನಮಗೆ ಬಂದಿರೋ ಅವಕಾಶಗಳನ್ನು ನಾವು ಹೇಗೆ ಸದ್ವಿನಿಯೋಗ ಮಾಡಿಕೊಂಡಿದೀವಿ ಅನ್ನೋದ್ರ ಮೇಲೆ ಆಧಾರವಾಗಿ ಇರುತ್ತೆ. ಒಬ್ಬ ವ್ಯಕ್ತಿ ಸಕ್ಸಸ್ ಆಗೋದಕ್ಕೆ ಅದೃಷ್ಟ ಎಷ್ಟು ಚೆನ್ನಾಗಿ ಉಪಯೋಗವಾಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಅವಕಾಶಗಳನ್ನ ಸ್ವೀಕರಿಸಲು ಕಲಿಯೋದು ಮಾತ್ರ ತುಂಬಾ ಚೆನ್ನಾಗಿ ಉಪಯೋಗವಾಗುತ್ತೆ. ಯಾಕಂದ್ರೆ ಅದೃಷ್ಟದಿಂದ ನಮಗೆ ಅವಕಾಶಗಳು ಕೊಟ್ಟರೂ ಅದನ್ನ ಸರಿಯಾದ ಸಮಯಕ್ಕೆ ಅದನ್ನ ಬಳಸಿಕೊಳ್ಳದೆ ಹೋದರೆ ಅದು ವ್ಯರ್ಥವೇ ಅಲ್ವಾ. ಕೆಲವು ಅವಕಾಶಗಳು ನಮ್ಮ ಹತ್ತಿರ ಬಂದಾಗ ಅವು ಅಷ್ಟು ದೊಡ್ಡದು ಅಂತ ಅನಿಸದೇ ಇರಬಹುದು, ಆದ್ರೆ ಅದನ್ನ ಬೇರೆಯವರು ಉಪಯೋಗಿಸಿ ವಿಜಯವನ್ನ ಸಾಧಿಸಿದ ಮೇಲೆ ನಾವು ಅದನ್ನ ಕಳೆದುಕೊಂಡಾಗ ನೊಂದುಕೊಳ್ತೀವಿ. ಉದಾಹರಣೆಗೆ ಒಬ್ಬ ಹೀರೋ ನೋ ಅಂತ ಹೇಳಿದ ಸಿನಿಮಾದ ಕತೆ ಇನ್ನೊಬ್ಬ ಹೀರೋ ಎಸ್ ಅಂತ ಅದನ್ನ ಸ್ವೀಕರಿಸಿ ಬ್ಲಾಕ್ ಬಸ್ಟರ್ ಆಗಿರುವ ಸಂದರ್ಭಗಳು ನಾವು ನೋಡ್ತಾನೆ ಇರ್ತೀವಿ. ತುಂಬಾ ಜನ ಅವಕಾಶಗಳು ಯಾವಾಗ್ಲೂ ಒಮ್ಮೆ ಬರ್ತಿರ್ತವೆ ಅಂತ ಅಂದುಕೊಳ್ತಾರೆ, ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅವಕಾಶಗಳು ನಮ್ಮ ಕಣ್ಣ ಮುಂದೆನೆ ಇರ್ತವೆ, ಆದ್ರೆ ನಾವೇ ಅದನ್ನ ಸರಿಯಾಗಿ ಗುರುತಿಸೋದಿಲ್ಲ. ಗಿಡದಿಂದ ಆಪಲ್ ಕೆಳಗೆ ಬೀಳೋದನ್ನ ನೋಡಿದ ನ್ಯೂಟನ್ಗೆ ಅದು ಒಂದು ಹೊಸ ಆವಿಷ್ಕಾರವಾಗಿ ಕಾಣಿಸ್ತು, ಅಂದ್ರೆ ಅವಕಾಶವಾಗಿ ಕಾಣಿಸ್ತು. ಅದರ ಮೇಲೆ ಶ್ರಮಿಸಿ ಗುರುತ್ವಾಕರ್ಷಣೆಯ ಸಿದ್ಧಾಂತವನ್ನ ಕಂಡುಹಿಡಿದ, ಚರಿತ್ರೆಯಲ್ಲಿ ಬೆರೆತು ಹೋದ. ಆದ್ರೆ ಅದಕ್ಕೂ ಮುಂಚೆ ಆಪಲ್ ಕೆಳಗೆ ಬಿದ್ದಿದ್ದನ್ನ ನೋಡುವ ಎಷ್ಟೋ ಲಕ್ಷ ಜನಕ್ಕೆ ಅದು ಅವಕಾಶವಾಗಿ ಕಾಣಲಿಲ್ಲ. ಅದೇ ವಿಜಯವಂತರಿಗೆ ಸಾಮಾನ್ಯ ವ್ಯಕ್ತಿಗೆ ಮಧ್ಯೆ ಇರುವ ವ್ಯತ್ಯಾಸ ಅಂದ್ರೆ ಬಲಹೀನರು ಅವಕಾಶಗಳಿಗಾಗಿ ಕಾಯ್ತಾ ಇರ್ತಾರೆ, ಆದ್ರೆ ಬಲವಂತರು ಅವಕಾಶಗಳನ್ನ ಸೃಷ್ಟಿಸಿಕೊಳ್ತಾರೆ. ಅವಕಾಶಗಳು ಅವಶ್ಯಕ್ಕೆ ಅವು ಬರಲ್ಲ, ನಾವೇ ಅವುಗಳನ್ನ ಸೃಷ್ಟಿಸಿಕೊಳ್ಬೇಕು. ನಿರಾಸೆಯಿಂದ ಆಸೆಗೆ, ವೈಫಲ್ಯದಿಂದ ಸರಿಯಾದ ಹೊಸ ಆಲೋಚನೆಗೆ, ಸೋಲಿನಿಂದ ವಿಜಯದ ದಾರಿಗೆ ನಾವೇ ದಾರಿಯನ್ನ ಹುಡುಕಬೇಕು. ಸಾಹಸವೇ ಉಸಿರಾಗಿ ಮುಂದಕ್ಕೆ ಹೋಗ್ತಾ ಇರಬೇಕು. ಸಾಧಾರಣವಾಗಿ ನಮ್ಮೆಲ್ಲರಲ್ಲಿ ಮುಂದೂಡೋ ಮನಸ್ತತ್ವ ಸೋಂಬೇರಿತನ ಇರುತ್ತೆ. ಇದರಿಂದ ನಾವು ಅಂದುಕೊಂಡ ಸಮಯಕ್ಕೆ ಅಂದುಕೊಂಡ ಕೆಲಸಗಳನ್ನ ಪ್ರಾರಂಭಿಸೋದಿಲ್ಲ. ಇದರಿಂದ ಅವಕಾಶಗಳು ಕೈಜಾರಿ ಹೋಗುತ್ತೆ. ಅದಕ್ಕೆ ನಾವು ಗೆಲ್ಲಬೇಕಂದ್ರೆ ಮೊದಲು ಈ ಸೋಮಾರಿತನವನ್ನ ಬಿಟ್ಟು ನಿರಂತರವಾಗಿ ಗೆಲುವಿಗಾಗಿ ಹೋರಾಡುತ್ತಾ ಕಷ್ಟಪಟ್ಟು ಪ್ರಯತ್ನಿಸಬೇಕು. ಸಹೋದರ, ಕೊನೆಯದಾಗಿ ಒಂದು ಮಾತು, ಅವಕಾಶಗಳು ಎಲ್ಲ ಕಡೆಗೂ ಇರ್ತವೆ, ಆದ್ರೆ ಅದನ್ನ ಸರಿಯಾಗಿ ಗುರುತಿಸದೆ ಉಪಯೋಗಿಸಿಕೊಳ್ಳದೆ ಇರೋದೇ ನಾವು ಮಾಡುವ ಅತಿ ದೊಡ್ಡ ತಪ್ಪು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.